ಅದೇ ನಾನು ಊರಿಂದ ಹೊರಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗಿ ಹೊರಟೆ. ಸ್ವಲ್ಪ 5 ಗಂಟೆ ಹಂಗೆ ಮನೆ ಬಿಟ್ಟೆ. ನಮ್ಮೂರು ಇರೋದು ಇಲ್ಲಿಂದ 200 ಕಿಲೋಮೀಟರ್ ಆಗ್ಬೋದು. ಅಲ್ಲಿಂದ ಹೊರಟೋದು ಎಲ್ಲಿ ಲೇಟ್ ಆಗ್ಬಿಡತ್ತೋ, ವಾಪಸ್ ಬರಂಗಾಗತ್ತೆ, ವಾಪಸ್ ಹೋಗ್ಬಿಡೋಣ ಅಂತ ಮನ್ಸಿತ್ತು. ಆಮೇಲೆ ಗುರುಗಳು ಹೇಳಿದ್ರೆ ಜ್ಞಾಪಿಸ್ಕೊಂಡೆ, ನೀವು ಗುರುಗಳು ಯಾವ್ದೋ ಒಂದು ಮಂತ್ರ ಇದು ಅಫರ್ಮೇಶನ್ ಮಾಡ್ಕೊಂಡು ಅಂದ್ಕೊಂಡಿದ್ದಾಗತ್ತೆ ಅಂತ. ನಮ್ಮ ಬಸ್ಸಲ್ಲೇ ಕೂತ್ಕೊಂಡು ಒಂದು ಅಫರ್ಮೇಶನ್ ಮಾಡ್ಕೊಂಡು ನಾನು ಹೋಗ್ತಾ ಇರೋದು ನಮ್ಮ ಮನಿ ಹ್ಯಾಪಿನೆಸ್ಗೆ. ನನಗೆ ಆ ಕಾರ್ಯಕ್ರಮಕ್ಕೆ ಟೈಮಿಗೆ ಸಮಯಕ್ಕೆ ಸರಿಯಾಗಿ ಹೋಗಿ ನನ್ನ ಕೆಲಸ ಸೀಟ್ ಸಿಕ್ಕಿ ನಾನು ಕ್ಲಾಸ್ ಅಟೆಂಡ್ ಮಾಡಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಅಲ್ಲಿಂದ ಮನೆಯಿಂದಲ್ಲ, ಹಂಗೆ ಸೀಟ್ ಸಿಕ್ತು, ಹಂಗೆ ಕಾರ್ಯಕ್ರಮ ಇದಾಗಿದೆ. ಇವರು 8:30 ಇರುತ್ತೆ ಅಂತಲ್ವಾ, ಸ್ವಲ್ಪ ಲೇಟ್ ಆಯ್ತು, ಹಂಗೆ ಸೀಟು ಸಿಕ್ತು ಇದೆ. ಈಗ ಗುರುಗಳು ಹೇಳ್ದಂಗೆ ಅಂದ್ಕೊಂಡ್ರೆ ಆಗುತ್ತೆ ಅನ್ನೋದು ಒಂದು ಕನ್ಫರ್ಮೇಶನ್. ಎಷ್ಟು ಕೆಲಸ ಆಗಿದೆ. ಇಲ್ಲ 2 ಕ್ಲಾಸ್ ಅಟೆಂಡ್ ಮಾಡಿದ್ವಿ ನಾವು. 2 ಕ್ಲಾಸ್ ಅಟೆಂಡ್ ಮಾಡಿದ್ರೆ ದುಡ್ಡು ಪರವಾಗಿಲ್ಲ. ಅವ್ರು ಹೇಳ್ದಂಗೆ ಮನಿ ಮೆಡಿಟೇಷನ್, ಲಕ್ಷ್ಮಿ ಯಾವ ತರ, ಈ ದುಡ್ಡನ್ನು ಯಾವ ತರ ಗೌರವ ಮಾಡ್ಬೇಕು, ಯಾವ ತರ ಪ್ರೀತಿಸ್ಬೇಕು, ಅವೆಲ್ಲ ಪರವಾಗಿಲ್ಲ. ಮತ್ತೆ ಇದು ಮಿರರ್ ಪರ್ಮಿಷನ್ ಇದೆಲ್ಲ ಅದು ಮಾಡ್ತಾ ಇದ್ವಿ ಬೆಳಿಗ್ಗೆ ಸಹ. ಅವಾಗಿಂದ ಸ್ವಲ್ಪ ಪರವಾಗಿಲ್ಲ. ಅವಾಗಿಂದ ನಮಗೆ ದುಡ್ಡು ಕಾಸಲ್ಲಿ ಸ್ವಲ್ಪ ಕೈ ಹತ್ತಾ ಇದೆ. ಈ ಕ್ಲಾಸ್ ಬಜೆಟಿಂಗ್ ಬಗ್ಗೆ ಅಂದ್ರೆ ಇವಾಗ ಗುರುಗಳು ಇಲ್ಲಿ ಕಲ್ತ್ಕೊಂಡಿದ್ರು. ಬಜೆಟಿಂಗ್ ಬಗ್ಗೆ ನಾವು ಬರೀತಾ ಇರಲ್ಲ. ಎಲ್ಲೋ ಯಾವಾಗ್ಲೂ ಎಷ್ಟೆಷ್ಟೋ ಖರ್ಚು ಮಾಡಿ ಪ್ರತಿಯೊಂದು ಬರೀತಾ ಇಲ್ಲ. ಯಾವ್ದು ಇಂಪಾರ್ಟೆಂಟ್ ಬರೀತಾ ಇದ್ರು. ಇವಾಗ ಬಜೆಟಿಂಗ್ ಬಗ್ಗೆ ಎಲ್ಲ ಬರಿಬೇಕು ಅಂದ್ರೆ ಅದೊಂದು ಕನ್ಫರ್, ಅದು ಗುರುಗಳಿಂದ ನಾವು ಕಲ್ತ್ಕೊಂಡಂಗಾಯ್ತು. ಹ್ಯಾಪಿ ಆಯ್ತು, ಪರವಾಗಿಲ್ಲ. ನಮಸ್ತೆ, ನನ್ನ ಹೆಸರು ವಿನುತಾ. ನಾನು ನಾಗರಬಾವಿಯಿಂದ ಬರ್ತಾ ಇರೋದು. ಸೊ ಈ ಒಂದು ವರ್ಕ್ಶಾಪಿಗೆ ನಾನು ಒಂದು 6 ಮಂತಿಂದನೂ ಬರಬೇಕು ಅನ್ಕೊಂಡೇ ಇದ್ದೆ. ಸೊ ಬರೋಕ್ಕಾಗಿರ್ಲಿಲ್ಲ. ಇವತ್ತು ನನಗೆ ಬರೋ ಅವಕಾಶ ಆಯಿತು. ಮತ್ತು ಗುರುಗಳು ಹೇಳ್ತಾನೆ ಇದ್ರು ಯಾವಾಗ್ಲೂ, ಇಲ್ಲಿ ಬರಬೇಕು ಅಂತಂದರೆ ನಮ್ಮದು ಕರ್ಮ ಕಳೆದಿದ್ರೆ ಮಾತ್ರ ಬರೋಕ್ಕಾಗೋದು, ಇಲ್ಲಾಂದರೆ ಬರೋಕ್ಕಾಗಲ್ಲ ಅಂತ ಹೇಳಿದರು. ಸೊ ಇವತ್ತು ನನಗೆ ಆ ಕರ್ಮ ಕಳೆದಿರೋದಕ್ಕೆ ನನಗೂ ಇಲ್ಲಿ ಬರೋದಕ್ಕೆ ಅವಕಾಶ ಆಯಿತು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಮೇಯ್ನ್ ನಾವು ದುಡ್ಡನ್ನ ಯಾವ ಥರ ಸೇವಿಂಗ್ ಮಾಡಬೇಕು ಮತ್ತು ಅದನ್ನು ಹೆಂಗೆ ಇಟ್ಕೋಬೇಕು, ಮತ್ತು ಪುನಃ ಬಜೆಟ್ ಮಂತ್ಲಿ ನಾವು ಯಾವ ಥರ ಬಜೆಟ್ನ ಲೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ನಾಲೆಡ್ಜಿಂದ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನನಗೆ ಇಲ್ಲಿ ಬಂದು ಏನು ಗೊತ್ತಾಯ್ತಪ್ಪ ಅಂದರೆ, ನಮ್ಮ ತಲೆಯಲ್ಲಿ ಏನೂ ಇರಲ್ಲ. ಅಂದರೆ ಇಷ್ಟು ವರ್ಷ ನಾವು ದುಡಿತೀವಿ ಮತ್ತೆ ಪುನಃ ಜೀವನ ಮಾಡ್ತಾ ಇದೀವಿ ಅಷ್ಟೇ. ಬಟ್ ದುಡ್ಡು ಯಾವ ತರ ಸೇವಿಂಗ್ ಮಾಡ್ಬೇಕು ಮತ್ತೆ ಏನ್ ಮಾಡಿದ್ರೆ ಯಾವ ತರ ಸೇವಿಂಗ್ ಮಾಡಿದ್ರೆ ನಾವು ಕೋಟ್ಯಾಧಿಪತಿಗಳಾಗ್ಬೋದು ಅನ್ನೋದ್ರ ಅನುಭವ ಆಯ್ತು. ಸೊ ನಾವು ಅವ್ರು ಹೇಳ್ಕೊಟ್ಟಿದ್ದನ್ನೇ ಫಾಲೋ ಮಾಡ್ಕೊಂಡ್ ಬಂದ್ರೆ ನಾವು ಶ್ರೀಮಂತರಾಗ್ಬೋದು. ಸೊ ಥ್ಯಾಂಕ್ ಯು ಅನಂತ್ ಗುರುಜಿ ಅವರಿಗೆ ತುಂಬಾ ಧನ್ಯವಾದಗಳು. ನನ್ನ ಹೆಸರು ನಾಗೇಶ್ ಅಂತ ಹೇಳಿ. ಆಕ್ಚುಲಿ ನಾನು ಇಲ್ಲಿ ಬರ್ಬೇಕು ಅನ್ಕೊಂಡಿದ್ದಿಲ್ಲ. ನಮ್ಮ ಸರ್ ಒಬ್ರು ಹೇಳಿದ್ರು, ಅವ್ರು ರೆಫರ್ ಮಾಡಿದ್ರು, ಸರ್ ಈ ತರ ಇದೆ ಕ್ಲಾಸ್ ಕೇಳು ಅಂತ ಹೇಳಿ. ಆಕ್ಚುಲಿ ನಾನು ಕ್ಲಾಸ್ 2 ಡೇಸ್ ಬ್ಯಾಕ್ ನೋಡ್ಕೊಂಡಿದ್ದು. ಆಕ್ಚುಲಿ ಬುಕ್ ಮಾಡಿದ್ದು ನಾನು ಫ್ರೈಡೆ ನೈಟ್ ಬುಕ್ ಮಾಡ್ಕೊಂಡಿದ್ದು. ಬಟ್ ಅಫರ್ಮೇಷನ್ ಬಗ್ಗೆ ನಾವೆಲ್ಲ ಜುಡಿಸಲಿ, ಬಟ್ ಅಫರ್ಮೇಷನ್ ಬಗ್ಗೆ ಗೊತ್ತಿತ್ತು. ಬಟ್ ಈಗ ಸ್ಪಿರಿಚುವಲಿ ಅಫರ್ಮೇಷನ್ ಬಗ್ಗೆ ಗೊತ್ತಿದ್ದಿಲ್ಲ. ಇಲ್ಲಿ ಬಂದ್ಮೇಲೆ ಸ್ಪಿರಿಚುವಲ್ ಪ್ರಶ್ನೆ ಗೊತ್ತಾಗಿದೆ. ಓಕೆ ಸರ್, ಬೆಳಗಿನ ಕ್ಲಾಸ್ ಅಟೆಂಡ್ ಮಾಡಿದ್ರಿ. ನಿಮ್ಗೆ ಯಾವ ಟಾಪಿಕ್ ಇಷ್ಟ ಆಯ್ತು ನಿಮಗೆ? ಫಸ್ಟ್ ಆಫ್ ಆಲ್ ನಂಗೆ ಇಷ್ಟ ಆಗಿದ್ದಂದ್ರೆ ಬಜೆಟ್ ಮ್ಯಾನೇಜ್ಮೆಂಟ್. ಓಕೆ, ನಮಗೆ ಲ್ಯಾಕ್ ಟುಗೆದರ್ ಪೇಮೆಂಟ್ ಬರ್ತಾ ಇತ್ತು, ಬಟ್ ಅದನ್ನ ಎಕ್ಸ್ಪೆಂಡಿಚರ್ ಜಾಸ್ತಿ ಇತ್ತು, ಸೇವಿಂಗ್ಸ್ ಇದಿಲ್ಲ. ಇವಾಗ ಗೊತ್ತಾಯ್ತು ನಾವು ಸೇವಿಂಗ್ಸ್ ಫಸ್ಟ್ ಮಾಡಬೇಕು. ಅಂದ್ರೆ ಈಗ 100% ಅಲ್ಲಿ 55% ನಮಗೆ ಓನ್ ಎಕ್ಸ್ಪೆಂಡಿಚರ್ಗೆ 45% ಇನ್ವೆಸ್ಟ್ ಮಾಡ್ಕೊಂಡು ಗೊತ್ತಾಯ್ತು ಬಂದ್ಮೇಲೆ. ಸೊ ಸೀಕ್ರೆಟ್ ಮಾಡೋದೆಲ್ಲ ಗೊತ್ತಾಗಿದೆ ಸರ್. ಹೊರಗಡೆಯಿಂದ ನಿಮ್ ಕ್ಲಾಸ್ ನೋಡ್ತಾ ಇರ್ತಾರೆ, ಸೊ ಈ ಒಂಥರ ಬೇಡ ಒಪಿನಿಯನ್ ಇರುತ್ತೆ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ? 100 ಜನ 100 ಮಾತಾಡ್ಬೋದು. ಒಂದು ಗಾದೆ ಮಾತಿದೆ, ಏನಂತ, ಮನೇಲಿರೋ ಗಡಿಗೆ ಬಾಯಿ ಮುಚ್ಬೋದು, ಬಟ್ ಜನಗಳ ಬಾಯಲ್ಲಿ ಮುಚ್ಚಕ್ ಆಗಲ್ಲ ಅಂತ ಹೇಳಿ. ಆಕ್ಚುಲಿ ಕ್ಲಾಸ್ ಅಟೆಂಡ್ ಮಾಡಿ ಅದು ಏನಂತ ರಿಯಾಲಿಟಿ ಗೊತ್ತಾಗುತ್ತೆ ನಿಮಗೆ. ಹೊರಗಡೆಯಿಂದ 100 ಕಮೆಂಟ್ಸ್ ಮೇಲೆ ನೀವು ಡಿಪೆಂಡ್ ಆಗ್ಬಿಡಿ. ನೀವು ಓನ್ ಆಗಿ ಎಕ್ಸ್ಪೀರಿಯನ್ಸ್ ತಗೊಂಡ್ಬಿಟ್ಟು ನೀವು ಅಟೆಂಡ್ ಮಾಡೋದು ಕ್ಲಾಸ್ ಅನ್ನು, ಅವಾಗ ನಿಮ್ಗೆ ಕ್ಲಿಯರ್ ಅಂತ ಗೊತ್ತಾಗುತ್ತೆ. ಓಕೆ ಸರ್, ಇದೇ ಜನವರಿ ಮಂತ್ 9th 10th 11th ಆನ್ಲೈನ್ ವರ್ಕ್ಶಾಪ್ ಕೂಡ ಇದೆ. ಅಟೆಂಡ್ ಮಾಡ್ತಾ ಇದ್ದೀರಾ? ಎಸ್ ಸರ್, ಶೋರ್ ಸರ್. ಬಿಸ್ನೆಸ್ ವರ್ಕ್ಶಾಪ್ ಆಗಿರುತ್ತೆ ನಮಗೆ. ಓಕೆ ಸರ್, ಬಿಸ್ನೆಸ್ ಐಡಿಯಾ ಸಹ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಸರ್, ತುಂಬಾ ಅಟೆಂಡ್ ಮಾಡ್ತೀರಲ್ವಾ? ಎಸ್ ಸರ್, ಶೋರ್ಲಿ ಸರ್. ಓಕೆ ಸರ್, 100% ಶೋರ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಬಸವರಾಜ್ ಡಂಬಳ. ಎಲ್ಲಿಂದ ಬರ್ತೀರಾ ಸರ್? ಬೆಳಗಾಂ ಡಿಸ್ಟ್ರಿಕ್ಟ್ ಗೋಕಾಕ್ ತಾಲೂಕು. ಓಕೆ ಸರ್, ಕ್ಲಾಸ್ ಅಟೆಂಡ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಕ್ಲಾಸ್ ಫಸ್ಟ್ ಅಟೆಂಡ್. ಅದನ್ನ ಯೂಟ್ಯೂಬ್ ನಲ್ಲಿ ಎಲ್ಲ ನೋಡ್ಕೊಂಡು ಗುರುಜಿದು ವಿಡಿಯೋ ಎಲ್ಲ ನೋಡ್ತಾ ಇದ್ದೆ. ಅದರ ಪ್ರಕಾರ ನಾನು ಚಾಲು ಮಾಡಿದ್ದೆ. ಸಾಲ ತೀರ್ಸೋ ಸಂಬಂಧ ಬಂದಿದ್ದೀನಿ. ಈಗ ಸ್ವಲ್ಪ ಇದಾಗತ್ತಿದೆ, ಶಾಂತಿ ಇರ್ತಾ ಇದೆ. ನನಗೆ ಗುರುಜಿ ಮೇಲೆ ಎಲ್ಲಾರನ್ನೂ ನಂಬಿದ್ದೇನೆ, ಆದ್ರೆ ಇವ್ರಂಗೆ ಯಾರು ಬಂದಿಲ್ಲ. ಇವ್ರು ನನಗೆ ನೋಡಿ ಅದ್ರ ದೇವ್ರ ನೋಡಿದಂಗೆ ಅನಿಸ್ತದೆ. ಆದ್ರೆ ಇದು ಏನು ಅವ್ರು ಹೇಳತ್ತಾರ ಎಲ್ಲಾನು ಅದ ಆಗತೈತಿ ಅಂತ ನನ್ಗೆ ನಂಬಿಕೆ ಭಾಳ ಐತಿ. ಹೀಗಾಗಿ ನಾನು ಗುರು ಅಂದ್ರೆ ದೇವ್ರ ಇದೀನಿ, ಅದೇ ಅನ್ನ ಎಲ್ಲ ಮಾಡ್ಕೊತ ಹೋಗ್ತೀನಿ ಸರ್. ಓಕೆ ಸರ್, ಕ್ಲಾಸ್ ಬರೋಕ್ಕೂ ಮುಂಚೆ ಏನಾದ್ರು ನೀವು ಒಂದು ಅಫರ್ಮೇಷನ್ ಟ್ರೈ ಮಾಡಿದ್ರಾ? ಟ್ರೈ ಮಾಡೀನಿ ಸರ್. ಹೇಗೆ ಎಕ್ಸ್ಪೀರಿಯನ್ಸ್? ಇಲ್ಲಿ ಕೈ ಮೇಲೆ ಸ್ನಾನ ಮಾಡಿ ಡ್ರಿಂಕ್ ಪೆನ್ಲೆ ಬರ್ಬೋದು,
ಅದೆಲ್ಲ ಟ್ರೈ ಮಾಡಿ. ಆಮೇಲೆ ಸಾಂಬಾರ್ ಚರಿಗೆಯಲ್ಲಿ ನೀರು ಅದೇ ರಾತ್ರಿ ಮಕ್ಕಳುವಾಗ ಮುಂಜಾನೆ ಅದನ್ನ ಅದೆಲ್ಲ ಫಾಲೋ ಮಾಡತ್ತೇನೆ. ಸೊ ನಿಮ್ ಸಕ್ಸಸ್ ಆಗಿರೋದು ಎಕ್ಸ್ಪೀರಿಯನ್ಸ್ ಇದೆಯಾ? ಹಾ ಆಗತ್ತೈತಿ ಸರ್. ಸೊ ಅದು ಹೇಳ್ಬೋದಾ? ಅದೇ ನನ್ನ ಸಾಲ ಇರಲಿಲ್ಲ ಕ್ರಮೇಣ ಸ್ವಲ್ಪ ತಿರುಗಿ ಆಗ್ತದೆ, ಕಡಿಮೆ ಆಗತ್ತದೆ. ಮತ್ತೆ ಪೂರಾ ಇಲ್ಲಿ ಇದೇ ಫಸ್ಟ್ ಬಂದೀನಿ, ಇನ್ನು ಮುಂದಾದ್ರೂ ಬರ್ತೀನಿ ಟೈಮ್. ಓಕೆ, ನಾನು ಕಂಪ್ಲೀಟ್ ಅದೆಲ್ಲ ಸಾಲ್ವ್ ಆಗುತ್ತೆ ನನಗೆ ಪೂರ ನಂಬಿಕೆ ಇದೆ. ಫುಲ್ ನಂಬಿಕೆ ಇದೆ. ದೇವ್ರ ಮೇಲೆ ಹೆಂಗ್ ನಂಬಿಕೆ ಇದೆ ಅದೇ ಇವ್ರ ಗುರುಜಿ ಮೇಲೆ ನಂಬಿಕೆ ಇದೆ ಸರ್. ಸೊ ಇಷ್ಟೊತ್ತು ಕ್ಲಾಸ್ ಅಟೆಂಡ್ ಮಾಡಿದ್ರಿ. ಸೊ ಕ್ಲಾಸ್ ಅಲ್ಲಿ ನಿಮ್ಗೆ ತುಂಬಾ ಏನ್ ಇಷ್ಟ ಆಯ್ತು? ಅವ್ರ ಮಾತು ಎಷ್ಟು ಕೇರು ಅದು ಮತ್ತೆ ಕೇಳ್ಬೇಕು ಅನಿಸ್ತದೆ. ಆ ಟೈಪ್ ಅವ್ರ ಮನಸ್ಸಿಗೆ ಇದಾಗೊಂಡು ಹೇಳ್ತಾರೆ ಸರ್. ಹೊಟ್ಟೆ ಅವ್ರನ್ನ ಕೇಳ್ಕೊತ ಇರ್ಬೇಕು ಅನಿಸ್ತದೆ ಸರ್. ಬೇಸರ ಆಗಲ್ಲ, ಒಂದ್ ಇದಾಗಲ್ಲ. ಆ ಟೈಪ್ ಗುರುಜಿ ನಮಗೆ ಅವ್ರ ದೇವ್ರ ಇದ್ದಾಗ ಸರ್ ನನಗೆ ಗೊತ್ತಾಗಿ 4 days ಆಗಿದೆ. 4 days ಆದ್ಮೇಲೆ 5 days ಆಗಿದೆ. ಓಕೆ, 2 days ಅಲ್ಲಿ ಬೆಂಗಳೂರು ಹೋಗ್ಬೇಕು, 30 ಇದೆ ಅಂತ ಹೇಳಿದ್ರು. ಖಾಲಿ ಇದೆಯಾ? ಖಾಲಿ ಇದೆ. ಏನೆಲ್ಲ ಹೇಳಿದ್ರು, ಮಾಹಿತಿ ಕೊಟ್ಟಾದ್ಮೇಲೆ ತುಂಬಲಿಲ್ಲ ಆದ್ರು. ಓಕೆ, ಸಾಮಾನ್ಯ ಅಲ್ಲ, ಸುಮ್ಮನೆ ದುಡ್ಡು ಮಾಡ್ತಾರೆ, ಅದು ಮಾಡ್ತಾರೆ. ಆಮೇಲೆ ಒಂದು ಮಂತ್ರ ಕೊಟ್ಟರು, 3 time ಹೇಳ್ಬೇಕು. ಬೆಳಿಗ್ಗೆ 3 time, ಮಧ್ಯಾಹ್ನ 6 time, ನೈಟ್ 9. ಅದು 3 days ಬಿಸ್ನೆಸ್ ಇಲ್ಲ. ನಾನು ಇನ್ಸೂರೆನ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದೀನಿ. ವೆಹಿಕಲ್ ಇನ್ಸೂರೆನ್ಸ್, ಮೋಟ್ರ್, ಹೆಲ್ತ್. ನಾವು ಮಾಡಿದ್ರೆ ದುಡ್ಡು ಇಲ್ಲ, ನಮ್ಮ ಬಿಸ್ನೆಸ್. ಈ ತಿಂಗ್ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತೇಳಿ ಖಾಲಿ ಕೂತಿದ್ದೆ. ನೋಡೋಣ ಅಂದೆ ಒನ್ ಡೇ ಮಂತ್ರ ಹೇಳಿದೆ, ಅವತ್ತೊಂದು ಬಂತು. ಓಕೆ, ಅದು ಬರ್ಲಾರ್ದು ಬಂತು. ಸೆಕೆಂಡ್ ಡೇ 4 ಮಾಡಿದ್ದೀನಿ. 4 ಇಂದ ಹೆಚ್ಚು ಕಮ್ಮಿ ನನಗೆ 40-45. ಓಕೆ, ಅದನ್ನು ಬಂದಿದೆ. ಹಂಗಾಗಿ ನಾನು ಈ ನಂಬಿಕೆ ಮೇಲೆ ಮತ್ತೆ ಬಂದಿದ್ದೀನಿ. ಓಕೆ. ಸೊ ಇಷ್ಟೊತ್ತು ಕ್ಲಾಸ್ ಅಟೆಂಡ್ ಮಾಡಿದ್ರಿ. ಸೊ ಕ್ಲಾಸ್ ಹೇಗೆ ಅನಿಸ್ತು? ಸಾರ್ ಹೇಳಿದ್ರನ್ನೆಲ್ಲ ಫಾಲೋ ಅಪ್ ಮಾಡಿದ್ದೀನಿ ಓಕೆ. ಗುರು ಹೇಳಿದಕ್ಕೆ. ಅದ್ರ ಕೆಲವು ತಪ್ಪಿದೆ ನಾವು. ಈಗ ನೀವು ಕರೀತಾರೆ, ಬಂದ್ಬಿಡ್ತೀನಿ. ಅಲ್ಲಿ ನನ್ನ ಖರ್ಚು ಎಷ್ಟು ಗೊತ್ತಾಗಲ್ಲ. 6 ಖರ್ಚು ಮಾಡ್ತಾ ಇದ್ದೆ, ಅದನ್ನ ಕಂಟ್ರೋಲ್ ಮಾಡ್ಬೇಕಂತ ನನಗೆ. ಓಕೆ, ಆ ಕಡೆಯಿಂದ ಕಂಟ್ರೋಲ್ ಮಾಡಬೇಕು, ಹೊರಗಡೆ ಹೋಗಿ ಕಡಿಮೆ ಮಾಡಬೇಕು. ನನ್ನ ಕೆಲಸ ಮೊಬೈಲಲ್ಲೇ 90% ಮೊಬೈಲಲ್ಲಿ, 10% ಕಮ್ಮಿ ಇರುತ್ತೆ. 10% ರೀಲ್ಸ್ ನೋಡ್ತಾ ಇರ್ತೀನಿ. ಭಾಳ ನೋಡಲ್ಲ, ಸ್ವಲ್ಪನೇ. ಅದನ್ನ ನೋಡ್ತಾ ಇದ್ದು ಕಡಿಮೆ ಮಾಡ್ತಾ ಇದ್ದೀನಿ. ಮನೇಲಿ ಟಿವಿನೂ ಇಲ್ಲ, ಟಿವಿ ಇದ್ರೂ ಕರೆನ್ಸ್ ಹಾಕ್ಸಿಲ್ಲ. ಓಕೆ, ಎಮರ್ಜೆನ್ಸಿ ಇದ್ರೆ ಹಾಕ್ತೀನಿ, ಮೊಬೈಲ್ ಕನೆಕ್ಟ್ ಮಾಡ್ಕೊಂಡ್ರೆ ಇಲ್ಲ, ಏನೂ ಮಾಡಲ್ಲ. ಮೊದಲಿಂದ ಅವ್ರು ಹೇಳಿದ್ರೆ ಫಾಲೋ ಅಪ್ ಮಾಡ್ಕೊಂಡು ಈಗ ಅನಿಸ್ತಾ ಇದೆ, ಇವ್ರು ಹೇಳಿದ್ ಕರೆಕ್ಟ್ ಇದೆ ಅಂತ. ಓಕೆ, ಹಂಗೆ ಅದನ್ನೇ ಫಾಲೋ ಅಪ್ ಮಾಡ್ಬೇಕಂತ ಮುಂದೆ. ಓಕೆ ಸರ್, ಥ್ಯಾಂಕ್ ಯು.